ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಫ್ಟರ್ ಎ ಲಾಂಗ್ ಟೈಮ್ ನಾನು ಈ ನಂಗೆ ಆ್ಯಕ್ಚುಲಿ ವೀಡಿಯೋ ಮಾಡೋದಕ್ಕೆ ದಿಸ್ ಇಸ್ ಮೈ ಫೇವ್ರೆಟ್ ಪ್ಲೇಸ್. ಯಾರೂ ಇಲ್ಲ ಅಂದಾಗ ಮಾತ್ರ ನಾನು ಈ ಒಂದು ಸ್ಪಾಟಲ್ಲಿ ವೀಡಿಯೋ ಮಾಡೋದು. ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಏನೇ ಶೇರ್ ಮಾಡ್ಕೊಳ್ತೀನಿ ಅಂತಂದರೆ ಅದಿತೀಸ್ ಕಂಪ್ಲೀಟ್ ರೊಟೀನ್ ಹೇಗಿದೆ, ಅಭಿಷ್ಕಾದು ಅವ್ರದ್ದು ಒಂದು ಮೆಸೇಜ್ ರಿಸೀವ್ ಆಗಿದೆ ನನಗೆ. ಸೊ ಅದ್ರ ಬಗ್ಗೆ ಎಲ್ಲ ಅಂತಂದರೆ ಸ್ಲೀಪ್ ಯಾವ ರೀತಿ ರೊಟೀನ್ ಇದೆ, ಅದಾದಮೇಲೆ ಫೂಡು ಎಷ್ಟು ಹೊತ್ತು ಊಟ ಕೊಡ್ತೀನಿ ಅವ್ರಿಗೆ, ಏನೇನಿದೆ ಆಹಾರದಲ್ಲಿ, ಆಮೇಲೆ ಹೇಗೆ ಮಲಗಿಸ್ತೀನಿ, ಫೀಡಿಂಗ್ ಎಷ್ಟು ಅವರ್ಗೆ ಗ್ಯಾಪ್ಗೆ ಫೀಡ್ ಮಾಡ್ತೀನಿ, ಅದ್ರ ಜೊತೆಗೆ ಆಮೇಲೆ ತುಂಬ ರಿಕ್ವೆಸ್ಟ್, ಐ ಆಮ್ ರಿಯಲಿ ಸಾರಿ ದ್ಯಾಟ್ ಡಾಕ್ಟರ್ ಹೇಳಿದ್ರಲ್ಲ 9 months ಟೈಮಲ್ಲಿ ಅವಿಷ್ಕಂಗೆ ವ್ಯಾಕ್ಸಿನ್ ಹಾಕಿಸಿದಾಗ ಒಂದು ಯಾವುದದು ವೆಯ್ಟ್ ಗೇನಿಂಗ್ ಸೆರ್ಲ್ಯಾಕ್, ಅದ್ರ ಬಗ್ಗೆನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ರೆಸಿಪಿನ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಔಟ್ಫಿಟ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ ದಿಸ್ ಇಸ್ ಅ ಕಾರ್ಡ್ ಸೆಟ್, ಸಕ್ಕದಾಗಿದೆ. ವೀಟ್ ಅಲ್ಲಿ ಶೋ ಫುಲ್ಲು ಹಿಂದೆ ಹೋದರೆ ನಿಮಗೆ ಕಾಣುತ್ತೆ ಅನಿಸುತ್ತೆ. ನಿಮಿಷ ಇನ್ನು ಸ್ವಲ್ಪ ಡೌನ್ ಮಾಡ್ತೀನಿ. ಯಾ, ಸೊ ಈ ಔಟ್ಫಿಟ್ ತುಂಬ ಚೆನ್ನಾಗಿದೆ. ಮಿಂತ್ರದಲ್ಲಿ ತೊಗೊಂಡೆ ಅಲ್ಲೇ 2 months ಹತ್ರ ಆಯಿತು, ಹಾಕ್ಕೊಂಡೇ ಇರಲಿಲ್ಲ. ಸೊ ಐ ಥಾಟ್ ಆಫ್ ವೇರಿಂಗ್ ದಿಸ್ ಟುಡೇ. ಸೊ ಇದು ಕಾರ್ಡ್ ಸೆಟ್, ಒಂದು ಪಾಕೆಟ್ ಸಹ ಬರುತ್ತೆ. ಈ ರೀತಿ ಎಂಬ್ರಾಯ್ಡ್ರಿ ಏನಿದೆ ಅದು ಸೇಮ್ ಪ್ಯಾಂಟ್ ಕೆಳಗಡೆನೂ ಕೊಟ್ಟಿದ್ದಾರೆ, ಓಕೆನಾ. ಸೊ ದಿಸ್ ಇಸ್ ಸೋ ಗುಡ್. ಕಾಲರ್ ಇದೆ, ಇಟ್ ಲುಕ್ ಸೋ ಒಂಥರ ಎಲಿಗೆಂಟಾಗಿ ಕಾಣುತ್ತೆ. ಆ್ಯಂಡ್ ರೆಡ್ ಕಲರ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ದು. ಸೊ ಟೊಮ್ಯಾಟೊ ರೆಡ್ ಅಂತ ಏನು ಹೇಳ್ತೀವಿ ಆ ಕಲರು ಸೂಪರಾಗಿದೆ. ಇದ್ರ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಇವತ್ತು ನಾನು ಈ ಒಂದು ಟಮ್ಮಿ ಟಕ್ಕರ್ ಅಂತ ಹೇಳ್ಬೋದಾ, ಅಥವಾ ಈ ಒಂದು ಏನಂತ ಹೇಳ್ತಾರೆ ಇದನ್ನು, ಏನೋ ಹೇಳ್ತಾರೆ, ತೊಗೊಂಡಿದ್ದೆ ನಾನು, ಅದನ್ನು ಹಾಕ್ಕೊಂಡಿದ್ದೀನಿ. ಅಂದರೆ ಹೊಟ್ಟೆ ಏನು ಅಂದರೆ ಕೆಲವೊಂದ್ಸಲ ನನಗೆ ಸೊಂಟ ನೋವು ಅಂದರೆ ಒಂಥರ ಹಿಂಸೆ ಆಗುತ್ತಲ್ಲ, ಸೊ ಆವಾಗ ಇದನ್ನು ಹಾಕೋತೀನಿ. ಹಾಕ್ಕೊಂಡಿಲ್ಲ ಅಂದರೂ ಏನು ಟಮ್ಮಿ ಏನು ಕಾಣಲ್ಲ, ಬಟ್ ಸ್ಟಿಲ್ ಐ ಆಮ್ ವೇರಿಂಗ್. ನಿಮ್ಗೆ ಏನಾದರೂ ಟಮ್ಮಿ ಇದ್ದರೆ ಇದನ್ನು ಹಾಕ್ಕೊಂಡ್ಬಿಟ್ರೆ ಅಷ್ಟು ಟಮ್ಮಿ ಜಾಸ್ತಿ ಇದೆ ಅಂತ ಅನಿಸಲ್ಲ. ಆಫ್ಟರ್ C-section ಅಥವಾ ಆಫ್ಟರ್ ಡೆಲಿವರಿ ಯು ಕ್ಯಾನ್ ಯೂಸ್ ದಿಸ್. ಇದ್ರ ಹೆಸರು ನಾನು ಮರ್ತೋಗ್ಬಿಟ್ಟಿದ್ದೀನಿ, ಓಕೆನಾ. ಏನು ಹೇಳ್ತಾರೆ ಟಮ್ಮಿ ಟಕ್ಕರ್ ಅಂತಲೂ ಹೇಳ್ತಾರೆ. ಆ್ಯಂಡ್ ಒನ್ ಮೋರ್ ಇದನ್ನು ಹೇಳ್ತಾರೆ, ಅದರ ಲಿಂಕ್ ಕೊಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಹೊಟ್ಟೆ ತುಂಬ ಬಲ್ಕ್ ಇದೆ ಅಂತ ಅಂದಾಗ ಜಸ್ಟ್ ಹ್ಯಾವ್ ಟು ನಿಮ್ದು ಹೊಟ್ಟೆನ ಫುಲ್ ಮಾಡಿ ಇದನ್ನು ಹಾಕ್ಕೋಬೇಕು. ಇದು ಒಂಥರ ಮೆಟೀರಿಯಲ್ಲು, ಸಿಂಥೆಟಿಕ್ಕು ಅಲ್ಲ, ಅದೇನೋ ಬೇರೆ ಮೆಟೀರಿಯಲ್, ಲೈಕ್ರಾ ಸಮಥಿಂಗ್ ಆ ಥರ ಮೆಟೀರಿಯಲ್ ಅನ್ಸುತ್ತಿದ್ದು. ಈ ರೀತಿ ಎಸ್, ಹೇಗಿದೆ ಔಟ್ಫಿಟ್ ಆ್ಯಂಡ್ ನನಗೆ ಹೇಗೆ ಕಾಣಿಸಿದೆ ಅಂತ ಕಾಮೆಂಟಲ್ಲಿ ಹೇಳಿ. ಅದಕ್ಕೆ ಈ ಒಂದು ಇಯರಿಂಗ್ಸ್ನ ನಾನು ಪೇರಪ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿದೆ. ಇದನ್ನು ಅಷ್ಟೇ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ದು. ಐ ಥಿಂಕ್ ಪ್ಯಾಕ್ ಆಫ್ 3 ಅಂದರೆ ಸೆಟ್ ಆಫ್ 3 ಅಥವಾ 4 ಬರುತ್ತೆ. ತುಂಬ ಅಫೋರ್ಡಬಲ್ ಪ್ರೈಸ್ಗೆ ಇಯರಿಂಗ್ಸ್. ಐ ಥಿಂಕ್ ಈ 4 ಸೇರಿ 200 ಒಳಗಡೆನೆ. ಸೊ ಚೆನ್ನಾಗಿದೆ, ಓಕೆನಾ. ಸೊ ಇದಕ್ಕೆ ಒಂಥರ ಏನೋ ಎಲಿಗೆಂಟಾಗಿ ಕಾಣಿಸುತ್ತೆ ಅಂತ, ಇದೊಂಥರ ರಾಣಿ ಪಿಂಕ್ ಸಮಥಿಂಗ್, ಒಂಥರ ಪರ್ಪಲ್ ಪಿಂಕ್ ಬರುತ್ತಲ್ಲ, ಸೊ ಅದು ಸ್ಟೋನ್ ಇದೆ. ಬಟ್ ಇದಕ್ಕೇನೋ ಒಂಥರ ಟ್ರಯಾಂಗಲ್ ಇತ್ತು, ಡಿಫ್ರೆಂಟ್ ಲುಕ್ ಕೊಡುತ್ತೆ ಅಂತ ಅಂದ್ಬಿಟ್ಟು ಐ ಆಮ್ ಜಸ್ಟ್ ಪೇರಿಂಗ್ ವಿತ್ ದಿಸ್. ಸೊ ಮೊದಲನೇದಾಗಿ ಅದಿತಿ ರೊಟೀನ್ ಬಗ್ಗೆ ಮಾತಾಡಬೇಡ. ಸೊ ಮೈ ಗಾಡ್, ಏನು ಹೇಳೋದು ಅದಿತಿ ಬಗ್ಗೆ. ಶಿ ಇಸ್ ಗ್ರೋಯಿಂಗ್ ಸೋ ಫಾಸ್ಟ್ ಆ್ಯಂಡ್ ಐ ಆಮ್ ಲರ್ನಿಂಗ್ ಸೋ ಮಚ್ ಫ್ರಮ್ ಅದಿತಿ. ಅದಿತಿ ಇಸ್ ಅ ವೆರಿ ಆರ್ಗನೈಸ್ಡ್ ಚೈಲ್ಡ್. ಸಿ, ನಾನು ಏನು ಆರ್ಗನೈಸ್ಡ್ ಅಂತ ನೀವು ನನ್ನನ್ನು ಅಪ್ರಿಷಿಯೇಟ್ ಮಾಡ್ತೀರಾ, ನನ್ನ ಟೈಮ್ನ ಮ್ಯಾನೇಜ್ ಮಾಡೋದಕ್ಕೆ ನೀವೇನು ಅಪ್ರಿಸಿಯೇಷನ್ ಮಾಡ್ತೀರಾ, ಸೊ ದ್ಯಾಟ್ ಕ್ರೆಡಿಟ್ ಆಬ್ವಿಯಸ್ಲಿ ಗೋಸ್ ಟು ಅದಿತಿ, ಬಿಕಾಸ್ ಅವ್ರು ತುಂಬ ಆರ್ಗನೈಸ್ಡ್ ಬೇಬಿ. ಐ ಥಿಂಕ್ ಅದು ನಮ್ಮ ಮಾವನಿಂದ ಆ್ಯಂಡ್ ನಮ್ಮ ಅಪ್ಪನಿಂದ ಅದು ಬಂದಿರ್ಬೋದು ಅನಿಸುತ್ತೆ. ಆ್ಯಂಡ್ ಆಲ್ಸೋ ಫ್ರಮ್ ಮೈ ಮದರ್, ಶಿ ಈಸ್ ಆಲ್ಸೋ ವೆರಿ ಆರ್ಗನೈಸ್ಡ್ ಪರ್ಸನ್. ಸೊ ಅವರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ಅದಿತಿ ತೊಗೊಂಡು ಬಂದಿದ್ದಾರೆ. ತುಂಬ ಆರ್ಗನೈಸ್ಡ್ ಅವರು, ಅಂದರೆ ಒಂದು ವಸ್ತುನ ಎತ್ಕೊಂಡ್ರೆ ಎಲ್ಲಿ ಎತ್ಕೊಂಡಿದ್ದಾರೆ ಅಲ್ಲೇ ಹೋಗಿ ಇಡ್ತಾರೆ. ಸೊ ಅಷ್ಟು ಆರ್ಗನೈಸ್ಡ್ ಅವರು. ಆ್ಯಂಡ್ ಶಿ ಈಸ್ ಗ್ರೋಯಿಂಗ್ ಫಾಸ್ಟ್. ಅವರ ರೊಟೀನ್ ಹೇಗಿದೆ ಅಂತಂದರೆ ಆಬ್ವಿಯಸ್ಲಿ ಅವ್ರಿಗೆ ಇವಾಗ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್, ಡಾನ್ಸ್ ಕ್ಲಾಸ್, ಈಗ ಸದ್ಯಕ್ಕೆ ಕರೆಂಟ್ಲಿ ನಡೀತಿರೋದು ಡಾನ್ಸ್ ಕ್ಲಾಸ್. ಆ್ಯಂಡ್ ಸಮ್ಮರ್ ಕ್ಲಾಸ್ಗೆ ಅಂದರೆ ಸಮ್ಮರ್ ಕ್ಯಾಂಪ್ಗಂತ ಎಲ್ಲೂ ಹಾಕಿಲ್ಲ, ಬಿಕಾಸ್ ಇಬ್ಬರನ್ನ ಮೇಂಟೈನ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ಈಗ ನಾವು ಹೋಗ್ತಿರುವಂಥ ಡಾನ್ಸ್ ಕ್ಲಾಸಲ್ಲೇ ಸಮ್ಮರ್ ಕ್ಯಾಂಪ್ ಇದೆ, ಬಟ್ ಅಲ್ಲಿಗೆ ಹಾಕೋಕ್ಕಾಗಲ್ಲ, ಬಿಕಾಸ್ ನಮಗೆ ಟ್ರಾವೆಲಿಂಗ್ ಜಾಸ್ತಿ ಆಗುತ್ತೆ, ದೂರ ಇದೆ. ಆ್ಯಂಡ್ ಇಲ್ಲಿ ಹತ್ರ ಎಲ್ಲೂ ನನಗೆ ಅಪೀಲಿಂಗ್ ಅನ್ನುವಂಥ ಒಂದು ಸಮ್ಮರ್ ಕ್ಯಾಂಪ್ ಎಲ್ಲೂ ನಡೀತಿಲ್ಲ. ಒಂದು ಆನ್ಲೈನಲ್ಲಿ ವಿಚಾರಿಸಿದ್ದೀನಿ, ಒಂದು ಟ್ರಸ್ಟೆಡ್ ಪೇಜಿಂದ. ಅಲ್ಲಿಗೆ ಹಾಕಿದ್ರೆ ಫೋನಿಕ್ಸ್ ಇದೆ ಅಲ್ಲಿ, ಆ್ಯಂಡ್ ಬೇರೆ ಬ್ರೈನ್ ಜಿಮ್ ಅಂತ ಏನು ಹೇಳ್ತೀವಿ ಅದೆಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಏನಾದರೂ ಹಾಕಿದ್ರೆ ಅದಕ್ಕೊಂದು ಹಾಕ್ತೀನಿ, ಇಲ್ಲ ಅಂತಂದರೆ ಸಮ್ಮರ್ ಕ್ಯಾಂಪ್ ಫಿಸಿಕಲಿ ಅವ್ರು ಎಲ್ಲೂ ಕಳಿಸಲ್ಲ. ಆ್ಯಂಡ್ ಸೂನ್ ಆಗಿ ಸ್ಕೇಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಮನೇಲೇ ತುಂಬ ಚೆನ್ನಾಗಿ ಸ್ಕೇಟಿಂಗ್ ಮಾಡ್ತಾರೆ. ಅದರ ಲಿಂಕ್ ಜೊತೆಗೆ ಹೇಗೆ ಮಕ್ಕಳಿಗೆ ಮನೇಲೇ ಸ್ಕೇಟಿಂಗ್ ಕಲಿಸ್ಬೇಕು ಅಂತ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಶೇರ್ ಮಾಡಿದ್ದೀನಿ. ಚೆಕ್ ಮಾಡಿಲ್ಲ ಅಂತಂದರೆ ಒಂದ್ಸಲ ಚೆಕ್ ಮಾಡಿ.
ಸ್ಕೇಟಿಂಗ್ ಮನೇಲೆ ನಡೀತಾ ಇದೆ. ಬಟ್ ಕ್ಲಾಸ್ಗೂ ಹಾಕ್ತೀವಿ. ಅದು ಬಸವೇಶ್ವರ ನಗರದಲ್ಲೇ ಇರೋದು, ಅಂಬೇಡ್ಕರ್ ಒಂದು ಗ್ರೌಂಡ್ ಏನಿದೆ ಅಲ್ಲಿ ಸ್ಕೇಟಿಂಗ್ ಕ್ಲಾಸ್ ಮಾಡ್ತಾರೆ. ಸೊ ಅಲ್ಲಿ ಜಾಯಿನ್ ಮಾಡ್ಸೋಣ ಅಂತ. ತುಂಬ ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ಹೋಗಿ ವಿಚಾರಿಸಿ ನೋಡಿಕೊಂಡು ಅದಿತಿಗೂ ತೋರಿಸಿ ಕರ್ಕೊಂಡು ಬಂದಿದ್ದೀವಿ ಎಷ್ಟೊಂದು ಸಲ. ಆಮೇಲೆ ಸ್ವಿಮ್ಮಿಂಗ್ ಕ್ಲಾಸು ಸಹ ಏಪ್ರಿಲ್ 25 ಆ ಒಂದು ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನಮ್ಮ ಇಲ್ಲಿಂದ ಒಂದು 3-4 ಕಿಲೋಮೀಟರ್ಸ್ ಅಲ್ಲಿಗೂ ಜಾಯಿನ್ ಮಾಡಿಸ್ಬೇಕು. ಅದು ವೀಕೆಂಡ್ ಕ್ಲಾಸ ಅಥವಾ ಡೈಲಿ ವೀಕ್ ಕ್ಲಾಸ ಅದು ನೋಡಬೇಕು. ಸೊ ಈ ಸದ್ಯಕ್ಕೆ ಇಷ್ಟು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರೋದು ಆ್ಯಂಡ್ ಪ್ಲ್ಯಾನ್ ಮಾಡ್ತಿರೋದು. ಆ್ಯಂಡ್ ಅವರ ಆಹಾರದ ಒಂದು ವಿಚಾರಕ್ಕೆ ಬಂದರೆ ಎಲ್ಲನೂ ತಿಂತಾರೆ. ಖಾರ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಫ್ರಮ್ 1 year ಓನ್ಲಿ ಶಿ ಸ್ಟಾರ್ಟೆಡ್ ಟು ಈಟ್ ಖಾರ. ಆಮೇಲೆ ಸೆಲ್ಫ್ ಈಡಿಂಗ್ ಚೆನ್ನಾಗಿದೆ, ಎಲ್ಲನೂ ಅವರು ತಿಂತಾರೆ. ಅದಾದಮೇಲೆ ಅವರ ಒಂದು ಪ್ರತಿದಿನದ ಆಹಾರದಲ್ಲಿ ನಾನು ಪ್ರೋಟೀನ್, ಕಾರ್ಬ್ಸ್, ಫ್ಯಾಟ್ ಎಲ್ಲನೂ ನಾನು ಇನ್ಕ್ಲೂಡ್ ಮಾಡ್ತೀನಿ. ಜೊತೆಗೆ ಈಗ ಅವ್ರಿಗೆ ಏನು ನಾರ್ಮಲ್ ಡೇಸಲ್ಲೂ ಕಿಚಡಿ ಆಬ್ವಿಯಸ್ಲಿ ಇದ್ದಿರುತ್ತೆ, ಎಲ್ಲೋ ರೇರ್ ಕಿಚಡಿ ಇಲ್ಲದಿರುವಂತಹ ದಿನಗಳು. ಅವ್ರಿಗೆ ನಾನ್ ವೆಜ್ ಅಂತಂದರೆ ತುಂಬಾ ಇಷ್ಟ. ಸಾಂಬಾರ್ ಅನ್ನ ಅಂದರೆ ಶಿ ಈಸ್ ಅ ಟಿಪಿಕಲ್ ಒಂದು ಏನಂತ ಹೇಳೋದು ಅನ್ನ ಸಾಂಬಾರ್ ಕ್ಯಾಟಗರಿ ಅಂತ ಹೇಳ್ಬೋದು. ಬಿಕಾಸ್ ಈಗ ನನಗೆ ಆ್ಯಕ್ಚುಲಿ ರೈಸ್ ಬಾತ್ಸ್ ಎಲ್ಲ ತುಂಬ ಜಾಸ್ತಿ ಆಗುತ್ತೆ, ಬಟ್ ಅದಿತಿಗೆ ಅಷ್ಟು ಇಷ್ಟ ಆಗಲ್ಲ. 1 time ಅಷ್ಟೇ. ಈಗ ನನಗೆ ಅಂದರೆ 3 ಹೊತ್ತು ನಾನು ರೈಸ್ ಬಾತ್ಸ್ ಎಲ್ಲ ತಿಂತೀನಿ, ಬಟ್ ಶಿ ಇಸ್ ನಾಟ್ ಲೈಕ್ ದಟ್. ಅವ್ರಿಗೆ ಉಪ್ಸಾರು, ಬಸ್ಸಾರು, ಮೊಸಪ್ಪು ಅದೆಲ್ಲ ಹರ್ ಫೇವ್ರೆಟ್. ಆ ರೀತಿ ಆ ಒಂದು ಕ್ಯಾಟಗರಿಯಲ್ಲಿ ಅವ್ರು ಬರ್ತಾರೆ. ಸೊ ಸೆಲ್ಫ್ ಫೀಡಿಂಗ್ ಏನೂ ತೊಂದರೆ ಇಲ್ಲ. ಆ್ಯಂಡ್ ಈಗ ಸೊಪ್ಪು, ತರಕಾರಿ, ಹಣ್ಣುಗಳಲ್ಲಿ ಎಲ್ಲನೂ ನಾನು ಕೊಡ್ತೀನಿ. ಇದು ಕೊಡಲ್ಲ, ಅದು ಕೊಡ್ತೀನಿ, ಆ ಥರ ಎಲ್ಲ ಏನೂ ಇಲ್ಲ. ಸೊ ಎಲ್ಲನೂ ಕೊಡ್ತೀನಿ. ಕಿಚಡೀಸಲ್ಲೂ ಅಷ್ಟೇ. ಈಗ ಅದಿತಿಗೆ ಮತ್ತು ಅವಿಷ್ಕಂಗೆ ಕಿಚಡಿ ಆಲ್ಮೋಸ್ಟ್ ಒಂದೇ ಥರ ಮಾಡ್ತಿದ್ದೀನಿ. ಮುಂಚೆ ಏನಾಗ್ತಿತ್ತು ಅಂತಂದರೆ ಒಂದು 7 months 8 months ಆ ಒಂದು ಬಿಫೋರ್ 9.5 ಆ ಟೈಮಲ್ಲಿ ಏನು ಮಾಡ್ತಿದ್ದೆ ಅಂತಂದರೆ ಕಿಚಡಿ ಸೇಮ್, ಬಟ್ ಖಾರ ಆಮೇಲೆ ಅದಿತಿಗೆ ಹಾಕ್ತಿದ್ದೆ. ಬಟ್ ಇವಾಗ ಅವಿಷ್ಕಾ ಇಸ್ ಈಟಿಂಗ್ ನಮ್ಮ ಊಟ, ಅದನ್ನು ಹೇಳ್ತೀನಿ ನಿಮ್ಮ ಜೊತೆ. ಸೊ ಅದಿತಿಗೆ ಕಿಚಡಿ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ಅವ್ರಿಗೆ ಜಾಸ್ತಿ ತುಪ್ಪ ಹಾಕಿ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ಸೊ ಕಿಚಡಿ ಆರಾಮಾಗಿ ತಿಂತಾರೆ. ಆ್ಯಂಡ್ ಎವ್ರಿ ಡೇ ನೈಟ್ ಆಲ್ಮೋಸ್ಟ್ ಒಂದು ವಾರದಲ್ಲಿ ಒಂದು 5 ದಿನನಾದರೂ ನೈಟ್ ಟೈಮ್ ನಾನು ಮುದ್ದೆ ಮಾಡಿರ್ತೀನಿ. ಬಿಕಾಸ್ ನಮ್ಮ ಹೆಲ್ತು ಇಂಪಾರ್ಟೆಂಟ್ ಅಲ್ಲ, ಕುರುಬಿ ಹೆಲ್ತು ಇಂಪಾರ್ಟೆಂಟ್. ಸೊ ಮುದ್ದೆ ಆ್ಯಂಡ್ ಚಪಾತಿ ಅವ್ರಿಗೆ ಇಷ್ಟ ಆಗುತ್ತೆ, ಪೂರಿ ಇಷ್ಟ ಆಗುತ್ತೆ, ದೋಸೆ ಇಸ್ ಅ ಫೇವ್ರೆಟ್. ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಅವರೇ ಕೇಳ್ತಾರೆ ದೋಸೆ ಮಾಡಿ ಅಂತ. ಅದಾದಮೇಲೆ ರವೆಗೆ ಬೀಟ್ರೋಟ್ನ ರುಬ್ಬಿಟ್ಟು ಹಾಕ್ಬಿಟ್ಟು ರವೆ ದೋಸೆ ಮಾಡ್ಕೊಳ್ಳೋದು, ಪಿಂಕ್ ದೋಸೆ ಅಂತ ಮಾಡ್ಕೊಳ್ಳೋದು. ಸೊ ಈ ರೀತಿ ಆಹಾರದಲ್ಲಿ ನಾನು ಯಾವುದೇ ಕಾಂಪ್ರಮೈಸ್ ಆಗಲ್ಲ. ನಾನು ಅದಿತಿ ಅಂದರೆ ಅದಿತಿ ಹುಟ್ಟಿದಾಗಿಂದಲೂ ಕಾಂಪ್ರಮೈಸ್ ಆಗದೇ ಇರುವಂತಹ ವಿಚಾರಗಳು ಯಾವುದು ಅಂತಂದರೆ, ಒಂದು ನನ್ನ ಟೈಮ್. ಸೊ ನನ್ನ ಕಂಪ್ಲೀಟ್ ಟೈಮ್ ಅವ್ರಿಗಿರುತ್ತೆ. ಅದಾದಮೇಲೆ ಆಹಾರ, ನೆಕ್ಸ್ಟು ಆ್ಯಕ್ಟಿವಿಟೀಸ್ ಅಂತಂದರೆ 0 to 3 years ತುಂಬ ಚೆನ್ನಾಗಿರುತ್ತೆ ಬ್ರೈನ್ ಡೆವಲಪ್ಮೆಂಟ್. 0 to 5 years ಅಷ್ಟೇ. ಸೊ ಕ್ರಿಟಿಕಲ್ ಏಜ್ ಅಂತ ಹೇಳ್ತೀವಿ 0 to 5 years. ಸೊ ಬ್ರೈನ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್, ಟೈಮ್ ಅದನ್ನೆಲ್ಲನೂ ನಾನು ಯಾವ ಕಾಂಪ್ರಮೈಸ್ ಆಗಲ್ಲ. ಸೊ ಎಲ್ಲೋ ಒಂದು ದಿನ ಮಿಸ್ ಆದಾಗ ಐ ಮೇಕ್ ಶ್ಯೂರ್ ಟು ಪ್ಯಾಚ್ ಅಪ್ ಸಮ್ವೇರ್ ಹಿಯರ್ ಅಂತೀರಿ, ಆ ರೀತಿ ಪ್ಲಾನ್ ಮಾಡೋದು. ಸೊ ಊಟದಲ್ಲಿ ಎಲ್ಲ ಚೆನ್ನಾಗಿ ಊಟ ಮಾಡ್ತಾರೆ. ಅದಾದಮೇಲೆ ಕಲಿಕೆ ವಿಚಾರದಲ್ಲೂ ಅಷ್ಟೇ ಚೆನ್ನಾಗಿದೆ. ಅದಿತಿ ಹ್ಯಾಸ್ ಕಂಪ್ಲೀಟೆಡ್ 1 complete ಅಧ್ಯಾಯ, 47 ಅಧ್ಯಾಯ, 47 ಮೊದಲನೇ ಅಧ್ಯಾಯದಲ್ಲಿ, ಭಗವದ್ಗೀತೆ ಮೊದಲನೇ ಅಧ್ಯಾಯದಲ್ಲಿ 47 ಶ್ಲೋಕಗಳಿರುತ್ತೆ. ಅದನ್ನೆಲ್ಲನೂ ಕಂಪ್ಲೀಟ್ ಆಗಿ ಹೇಳಿದ್ದಾರೆ. ಇವತ್ತು 2ನೇ ಅಧ್ಯಾಯನ ನಾನು ಶುರು ಮಾಡಿದೆ. ಅದರಲ್ಲೂ ಅಷ್ಟೇ 47-48 ಅಷ್ಟೇ ಒಂದು ಶ್ಲೋಕಗಳಿದೆ. ಅದನ್ನು ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆಮೇಲೆ ವೆರಿ ಸೂನ್ ಅಂದರೆ ಇವಾಗ ಅವ್ರಿಗೆ 3 ವರ್ಷ 2 ತಿಂಗಳು ಕಂಪ್ಲೀಟ್ ಆಗಿ 3ಕ್ಕೆ ಬಿದ್ದಿದೆ. ಸೊ 3.5 ವರ್ಷದಲ್ಲಿ ಒಂದು ಅವಾರ್ಡ್ ಮಾಡಿಸೋಣ ಅಂತ. ಸೇಮ್ ಅಲ್ಲಿ ನೋಡ್ತಿದ್ದೀರಾ ಅಲ್ಲ, ಅಲ್ಲಿ ಏನಿದೆ ಏನಂತ ಹೇಳೋದು, ಆ ಫೋಟೋ ಫ್ರೇಮ್ ಅದು ಇಂಟರ್ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ಸು, ಇನ್ನೊಂದು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್. ನೆಕ್ಸ್ಟ್ 3.5 ಅವ್ರಿಗೆ ಮಾಡಿಸ್ತೀನಿ, ಅದರಲ್ಲಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಮಾಡಿಸ್ತೀನಿ. ಸೊ ಡಿಫ್ರೆಂಟ್ ಕ್ಯಾಟಗರೀಸಲ್ಲಿ ಮಾಡಿಸೋಣ ಅಂತ ಪ್ಲಾನು. ಸೊ 3.5 ವರ್ಷಕ್ಕೆ ಅವ್ರಿಗೆ ಈಗ ಪಕ್ಕಾ ಮಾಡಿಸ್ತೀನಿ ದಟ್ ಇನ್ನೊಂದು ವರ್ಲ್ಡ್ ರೆಕಾರ್ಡ್. ಅದರಲ್ಲಿ ಈ ಒಂದು ಭಗವದ್ಗೀತೆನೂ ಇನ್ಕ್ಲೂಡ್ ಮಾಡೋಣ ಅಂತ. ಹನುಮಾನ್ ಚಾಲೀಸ ಎಲ್ಲನೂ ಹೇಳ್ತಾರೆ. ಮಂಡೇ ಅಲ್ಲ, ಟ್ಯೂಸ್ಡೇ ಮತ್ತು ಸ್ಯಾಟರ್ಡೆ ಅದಿತಿಗೆ ನಾನು ಭಗವದ್ಗೀತೆ ಹೇಳ್ಕೊಡೋದು. ಸಾರಿ ನಮಗೆಲ್ಲೋ ತಲೆ ಹೊರಡ್ತು, ಬೇರೆ ಕಡೆ ಹೋಯ್ತು, ಸಾರಿ. ಟ್ಯೂಸ್ಡೇ ಮತ್ತು ಸ್ಯಾಟರ್ಡೆ ನಾನು ಅದಿತಿಗೆ ಹನುಮಾನ್ ಚಾಲೀಸನ ರಿಸೈಟ್ ಮಾಡಿಸಿ ಮಲಗಿಸ್ತೀನಿ. ಇನ್ನು ಮಿಕ್ಕಿದ ದಿನ ಎಲ್ಲ ಭಗವದ್ಗೀತೆ. ಒಂದು ದಿನ ಮಿಸ್ ಆಗುತ್ತೆ. ಎವ್ರಿ ಡೇ ಇಸ್ ನಾಟ್ ಲೈಕ್ ಅ ಸೇಮ್ ಡೇ. ನಾನು ಆಲ್ರೆಡಿ ನಿಮ್ಗೆ ಶೇರ್ ಮಾಡಿದ್ದೀನಿ ಹೇಗಿರುತ್ತೆ ನಮ್ಮ ಡೇ ಅಂತ. ಸೊ ಮುಂದೆನೂ ಅಂದರೆ ಪ್ಲ್ಯಾನ್ ಇದೆ. ಇನ್ನೊಂದು ಈ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನೆಕ್ಸ್ಟ್ ವ್ಲಾಗ್ ನಂದು ಕಂಪ್ಲೀಟ್ ಬೆಳಗ್ಗೆಯಿಂದ ಸಂಜೆವರೆಗೂ ಅಥವಾ ಮಧ್ಯಾಹ್ನದವರೆಗೂ ಹೇಗಾಯಿತು ನಮ್ಮ ಡೇ ವಿತ್ ಯಾವ ರೀತಿ ಹೇಳ್ಕೊಡ್ತೀನಿ ಅದನ್ನು ಶೇರ್ ಮಾಡ್ತೀನಿ. ನನಗೆ ಒಂದೊಂದ್ಸಲ ಏನು ಅನ್ಸುತ್ತೆ ಗೊತ್ತಾ, ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಏನೂ ತೊಂದರೆ ಇಲ್ಲ. ಒಂದು ಬಿಗ್ ತೊಂದರೆ ಏನು ಅಂತಂದರೆ ಒಬ್ವಿಯಸ್ಲಿ ಸ್ಟೋರೇಜ್ ಇಶ್ಯೂ. ಆ್ಯಂಡ್ ಸೆಕೆಂಡ್ ಏನು ಅಂತಂದರೆ ಬೋರ್ ಆಗುತ್ತಾ, ಸೇಮ್ ಇರುತ್ತೆ ಆ ಥರ ಬೋರ್. ಬಟ್ ತುಂಬ ನನಗೆ ಕಾಮೆಂಟ್ಸ್ ರಿಸೀವ್ ಆಗೋದು, ಪ್ಲೀಸ್ ಶೇರ್ ಮಾಡಿ, ಹೆಲ್ಪ್ ಆಗುತ್ತೆ ಅಂತ. ಐ ಆಮ್ ಸೋ ಗ್ಲಾಡ್ ಆನ್ ದ್ಯಾಟ್.
ಸೊ ಅದಿತಿ ವಿಚಾರದಲ್ಲಿ ಇಷ್ಟೇ, ಡಾನ್ಸ್ ಚೆನ್ನಾಗಿ ಕಲಿತಿದ್ದಾರೆ, ಶಿ ಇಸ್ ಎಂಜಾಯಿಂಗ್, ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಟು ಅಸ್, ಎಂಜಾಯ್ ಮಾಡ್ತಿದ್ದಾರೆ. ಅದಾದಮೇಲೆ ಸ್ಲೀಪ್ ರೊಟೀನ್ ಹೇಳೋದಾದರೆ ಅದಿತಿ 8 ಗಂಟೆ ಒಳಗಡೆ ಎದ್ಬಿಡ್ತಾರೆ. ಕೆಲವೊಂದು ದಿನ ನಾನೇನಾದರೂ ಮಧ್ಯರಾತ್ರಿ ಎದ್ದು ನಾನು ಎಡಿಟಿಂಗ್ ಎಲ್ಲ ಮಾಡ್ಕೊಳ್ಳೋದು. ಸೊ ಅವಾಗೇನಾದರೂ ಎದ್ದಿದ್ರೆ ನನಗೊಂದು ಸ್ವಲ್ಪ ಎಚ್ಚರಿಕೆ ಆಗಿಲ್ಲ ಅಂತಂದ್ರು ಕ್ರೂಬಿ ಎದ್ಬಿಟ್ಟು ಅವ್ರದ್ದು ಕೆಲವೊಂದ್ಸಲ ಹೊರಟಿರ್ತಾರೆ, ಅಥವಾ ಅವರು ಎದ್ದಿರ್ತಾರೆ, ಅಥವಾ ಅವರು ಒಂದೊಂದ್ಸಲ ಮಲ್ಕೊಂಡ್ಬಿಟ್ಟಿರ್ತಾರೆ. ಸೊ ಈ ರೀತಿ ಆಗ್ತಾ ಇರುತ್ತೆ. ಸೊ ನಾನೇನಾದರೂ ಲೇಟ್ ಆಗಿದ್ರೆ ಅವರು ಲೇಟಾಗಿ ಎದ್ಬಿಡ್ತಾರೆ. 8:15 ಎದ್ದಿರೋದಿದೆ, 9 ಗಂಟೆಗೂ ಎದ್ದಿರೋದಿದೆ. ಇಲ್ಲ ಅಂತಂದರೆ ನಾನು ಬೇಗ ಇದ್ದರೆ 6 ಗಂಟೆ 6:30 ನನ್ನ ಕ್ಲಾಸ್ ಏನಾದ್ರು ಇದ್ದರೆ ಬೇಗ ಇದ್ದರೆ ಅವ್ರನ್ನೂ 7 ಗಂಟೆ 7:15 ಮ್ಯಾಕ್ಸಿಗೆ ಎಬ್ಬರಿಸ್ಬಿಡ್ತೀನಿ. ಎಬ್ಬರಿಸಿದ ತಕ್ಷಣ ಇವಾಗ ಮೆಡಿಟೇಷನ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಹೊತ್ತು ಎದ್ದಿದ ತಕ್ಷಣ ಮೆಡಿಟೇಷನ್ ಮಾಡಿಸ್ತೀನಿ, 5 ನಿಮಿಷ ಮೆಡಿಟೇಷನ್. ಶಿ ಸಿಟ್ಸ್ ವಿತೌಟ್ ಎನಿ ಡಿಸ್ಟರ್ಬೆನ್ಸ್. ಅವ್ರು ಆರಾಮಾಗಿ ಚಿನ್ಮುದ್ರದಲ್ಲಿ ಕೂತ್ಕೊಂಡು ಅದನ್ನು ನೆಕ್ಸ್ಟ್ ಒಂದು ಏನು ಬೆಳಗ್ಗೆಯಿಂದ ಬ್ಲಾಗಲ್ಲಿ ನಾನು ಹೋಮ್ ಸ್ಕೂಲಿಂಗ್ ಬ್ಲಾಗಲ್ಲಿ ಅದನ್ನು ತೋರಿಸ್ತೀನಿ ಯಾವ ರೀತಿ ಅಂತ. ಅದಾದಮೇಲೆ ಸ್ನಾನ, ಕಡಲೆ ಹಿಟ್ಟು, ಅದಾದಮೇಲೆ ಸ್ವಲ್ಪ ಹೊತ್ತು ಅವರು ನೀರಲ್ಲಿ ಆಟ ಆಡ್ತಾರೆ, ಸೆನ್ಸರಿ ಪ್ಲೇ. ಅದಾದಮೇಲೆ ಸೇಮ್ ಬ್ರೇಕ್ಫಾಸ್ಟು ಅವರೇ ತಿಂತಾರೆ ಅಥವಾ ನಾನು ತಿನ್ನಿಸ್ತೀನಿ, ನಡೀತಾ ಇರುತ್ತೆ. ಈ ಮಧ್ಯಾಹ್ನ ಹೊತ್ತೇ ತಿನ್ನಿಸ್ತೀನಿ ಅಂತ ಏನಿಲ್ಲ, ಅಥವಾ ಅವ್ರು ಮಧ್ಯಾಹ್ನ ಹೊತ್ತೇ ಅವರೇ ಊಟ ಮಾಡ್ತಾರೆ ಅಂತ ಏನಿಲ್ಲ. ಒಂದು 3 ಮೀಲಲ್ಲಿ ಏನಿದೆ ಆ 3 ಮೀಲಲ್ಲಿ ಮಿನಿಮಮ್ 1 ಮೀಲ್ ಆದರೂ ನಾನು ತಿನ್ನಿಸ್ತೀನಿ. ಯಾಕಂದ್ರೆ ನನಗೊಂಥರ ಸಮಾಧಾನನೇ ಇಲ್ಲ ನಾನು ತಿನ್ನಿಸಿಲ್ಲ ಅಂದರೆ. ಸೊ ಆ ರೀತಿ ಬ್ರೇಕ್ಫಾಸ್ಟ್ ಆದಮೇಲೆ ಸ್ವಲ್ಪ ಹೊತ್ತು ಆ್ಯಕ್ಟಿವಿಟೀಸ್, ತುಂಬ ಜಾಸ್ತಿ ನಮಗೆ ಟೈಮ್ ಇರುತ್ತೆ. ಒಂದು 9:30 10 ಒಳಗಡೆ ಎಲ್ಲ ಬ್ರೇಕ್ಫಾಸ್ಟ್ ಆಗಿಬಿಡುತ್ತೆ. 10 to 12 12:30 1:30ವರೆಗೂ ನಮಗೆ ಲಾಂಗ್ ಸ್ಟ್ರೆಚಲ್ಲಿ ಟೈಮ್ ಇರುತ್ತೆ. ಎಲ್ಲರೂ ಹೊರಗಡೆ ಹೋಗೋದು ನಾವು ಅದೇ ಟೈಮಲ್ಲಿ, ಇಲ್ಲ ಅಂತಂದರೆ ಆ ಟೈಮಲ್ಲಿ ಆ್ಯಕ್ಟಿವಿಟೀಸ್ ಮಾಡಿಸೋದು, ಈ ರೀತಿ ಪ್ಲ್ಯಾನ್ಗಳಿರುತ್ತೆ. ಆ್ಯಂಡ್ ಆ ಟೈಮಲ್ಲಿ ಶಿ ವಿಲ್ ಬಿ ಲೆಫ್ಟ್ ಫ್ರೀ ಪ್ಲೇ ಅಂತಂದರೆ ರೂಮಲ್ಲೇ ಯೂಶ್ವಲಿ ನಾವಿರೋದು. ಅವ್ರಿಗೆ ಏನು ಟಾಯ್ಸ್ ಬೇಕೋ ಅವ್ರು ಎತ್ಕೊಂಡು ಆಟ ಆಡ್ತಿರ್ತಾರೆ. ಆ್ಯಂಡ್ ಆ ಒಂದು ಏನಂತ ಹೇಳೋದು, ನಂದು ಸೆಟ್ ಆಫ್ ಒಂದು ಗೋಲ್ಸ್ ಇರುತ್ತೆ ಪ್ರತಿ ದಿನದಲ್ಲಿ ಇಂಥ ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು ಅಂತ. ಸೊ ಆ ಆ್ಯಕ್ಟಿವಿಟೀಸ್ನ ನಾನು ಆ ಡ್ಯೂರೇಷನಲ್ಲಿ ಹಾಕೊಡ್ತೀನಿ. ಆ್ಯಂಡ್ ಮಧ್ಯಾಹ್ನ ಊಟ ಮಾಡಿಸಿ ಊಟ ಕೊಟ್ಟು ಅದೇ ಟೈಮಲ್ಲಿ ಒಂದು 12 ಗಂಟೆಯಿಂದ 1 ಗಂಟೆ ಒಳಗಡೆ ಕಿಚನ್ಗೆ ಹೋಗ್ಬಿಟ್ಟು ಅವ್ರಿಬ್ರು ಕರ್ಕೊಂಡು ಹೋಗ್ಬಿಟ್ಟು ಅಡುಗೆ ಮಾಡಿಬಿಟ್ಟು ಊಟ ಮಾಡಿಸ್ಬಿಡೋದು. ಸೊ ಅದಾದಮೇಲೆ ಭಗವದ್ಗೀತೆ ಹೇಳಿಸಿ ಮಲಗಿಸ್ಬಿಡೋದು. ಕೆಲವೊಂದಿನ ತುಂಬ ಅವರು ನಿದ್ದೆ ಅಂತ ಹೇಳ್ತಿದ್ದಾಗ ಕೆಲವೊಂದ್ಸಲ ಅವರೇ ಹೇಳ್ತಾರೆ ಮಮ್ಮ ಇವತ್ತು ಬೇಡ ಅಂತ. ಸೊ ಐ ಸ್ಕಿಪ್ ದಟ್ ಡೇ. ಅದಾದಮೇಲೆ ಎನಿವೆ 3:30ಗೆ ಎಬ್ಬರಿಸ್ಬಿಟ್ಟು ಫ್ರೆಶ್ ಅಪ್ ಮಾಡಿ ರೆಡಿ ಮಾಡಿಬಿಟ್ಟೆ ಮಲಗಿಸ್ಬಿಡ್ತೀನಿ. ಸೊ ಫೇಸ್ನ ವೈಪ್ ಮಾಡಿ ಕ್ರೀಮ್ ಹಾಕಿ ಡಾನ್ಸ್ ಕ್ಲಾಸಿಗೆ ರೆಡಿ ಮಾಡಿ ಕರ್ಕೊಂಡು ಹೋಗೋದು. ಅದಾದಮೇಲೆ ಕೆಲವೊಂದು ದಿನ ಕ್ರೂವಿ ಏನಾದರೂ ನಮ್ಮನ್ನು ಕರ್ಕೊಂಡು ಹೋಗಿದ್ರೆ ಅವತ್ತು ನಾವು ಪಾರ್ಕ್ಗೆ ಕರ್ಕೊಂಡು ಹೋಗಿ ಅವ್ರನ್ನ ಸ್ವಲ್ಪ ಎಂಜಾಯ್ ಮಾಡಿಸಿ. ಮಕ್ಕಳಿಗೆ ಇನ್ನೇನು ಬೇಕು, ಪಾರ್ಕ್ ಎಂಟರ್ಟೈನ್ಮೆಂಟೇ ಅವ್ರಿಗೆ ಅದೇನೆ. ಸೊ ಪಾರ್ಕ್ಗೆ ಕರ್ಕೊಂಡು ಹೋಗಿ ಮನೆಗೆ ಕರ್ಕೊಂಡು ಬರೋದು. ಆಮೇಲೆ ಮನೆಗೆ ಬಂದಿದ ತಕ್ಷಣ ಒಂದು ಸ್ನ್ಯಾಕ್, 11 ಗಂಟೆಗೂ ಒಂದು ಸ್ನ್ಯಾಕ್ ಇರುತ್ತೆ, ಸಿಂಪಲ್ ಸ್ನ್ಯಾಕ್. ಅದೇನು ಅಂತಂದರೆ ಹಣ್ಣು ಅಥವಾ ಏನಾದರೂ ಮಿಲ್ಕ್ ಶೇಕ್ ಥರ ಮಾಡ್ಕೊಡ್ತೀನಿ ಅವ್ರಿಗೆ. ಎಲ್ಲ ಹಣ್ಣಿಂದು ಹಾಲು ಹಾಕ್ಬಿಟ್ಟು ಮಿಲ್ಕ್ ಶೇಕ್ ಮಾಡಿ ಬೆಲ್ಲ ಹಾಕ್ತೀನಿ. ಯೂಶ್ವಲಿ ನಾನು ಬೆಲ್ಲ ಬೇರೆ ಟೈಮಲ್ಲಿ ಕೊಡಲ್ಲ. ಸಂಜೆ ಬಂದಿದ ತಕ್ಷಣ ಹಾಲಿರುತ್ತೆ, ಹಾಲು ಜೊತೆಗೆ ಮಕಾನೋ ಮೊಟ್ಟೆನೋ ಈ ರೀತಿ ಏನಾದರೂ ತಿಂತಾರೆ. ಅದಾದಮೇಲೆ 8 ಗಂಟೆಯಿಂದ 9 ಗಂಟೆ ಒಳಗಡೆ ಊಟ. ಯೂಶ್ವಲಿ ಇವಾಗ ಜಾಸ್ತಿ ಅದೇ ಹೇಳಿದ್ನಲ್ಲ, ಇವಾಗ ಎಲ್ಲಿಗೆ ಬಂದಿದೆ ಅಂತಂದರೆ 9:30ಗೆಲ್ಲ ಅವ್ರು ಆರಾಮಾಗಿ ನಿದ್ದೆ ಮಾಡ್ತಿದ್ದಾರೆ. ಮ್ಯಾಕ್ಸಿಮಮ್ 10 ಮುಂಚೆ 11:30 ಎಲ್ಲ ಇತ್ತು ಅವಿಷ್ಕ ಹುಟ್ಟಿದಾಗ, ಇವಾಗ ಇಷ್ಟಕ್ಕೆ ಬಂದಿದೆ. ಸೊ ಇದೇನೇ ಅದಿತಿ ರೊಟೀನ್. ಆ್ಯಂಡ್ ಶಿ ಈಸ್ ಎಂಜಾಯಿಂಗ್, ಶಿ ಈಸ್ ಪ್ರಿಟೆಂಡ್ ಪ್ಲೇ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಯಾವಾಗಲೂ ಫೋನಲ್ಲಿ ಮಾತಾಡೋದಂತೆ, ಅಂದರೆ ಡ್ರಮ್ಯಾಟಿಕ್ ಪ್ಲೇ ಅಂತ ಏನು ಹೇಳೋದು. ಅದಾದಮೇಲೆ ಡ್ರಮ್ಯಾಟಿಕ್ ಪ್ಲೇ ಚೆನ್ನಾಗಿ ಮಾಡ್ತಿದ್ದಾರೆ, ಪ್ರಿಟೆಂಡ್ ಪ್ಲೇ ಚೆನ್ನಾಗಿ ಮಾಡ್ತಿದ್ದಾರೆ. ಕಾಗ್ನಿಟಿವ್ ಡೆವಲಪ್ಮೆಂಟ್, ಬ್ರೈನ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ನೆಲ್ಲ ಮಾಡಿದಾಗ ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ತೋರಿಸ್ತಾರೆ. ಅಂದರೆ ನನಗೇನು ಅದಿತಿ ಬಗ್ಗೆ ಏನಪ್ಪ ಇದು ಕಲಿಸಿಲ್ಲ ಅಂತ ಅಂದರೆ ನಾನು ಪ್ಲ್ಯಾನ್ ಮಾಡಿಕೊಂಡ್ರೆ ಆ್ಯಕ್ಚುಲಿ ಅವ್ರು ಚೆನ್ನಾಗಿ ಕಲಿತಾರೆ. ಬಟ್ ನನ್ನದೇ ಒಂದೊಂದ್ಸಲ ಇದನ್ನು ಮಾಡಬೇಕು ಅಂತ ಅಂದ್ಕೊತೀನಿ, ಎಲ್ಲೋ ಅದು ಎಲ್ಲಿ ಹೊಟ್ಟೋಗ್ಬಿಟ್ಟಿರುತ್ತೆ ನನ್ನ ಥಾಟಲ್ಲಿ ಅಂತಲೇ ಗೊತ್ತಾಗಲ್ಲ. ಸ್ವಲ್ಪ ದಿನ ಆದಮೇಲೆ ನೆನಪಾಗುತ್ತೆ, ಅಯ್ಯೋ ಅದನ್ನು ಮರ್ತೇ ಹೋಗ್ಬಿಟ್ನಲ್ಲ ನಾನು ಅಂತ. ಈ ರೀತಿ ನನ್ನ ಒಂದು ಬ್ಯುಸಿ ಸ್ಕೆಡ್ಯೂಲಿಂದ ಅವ್ರಿಗೆ ಸರಿಯಾಗಿ ಹೇಳ್ಕೊಡೋಕ್ಕಾಗ್ತಿಲ್ಲ ಅನ್ನೋದು ಬಿಟ್ಟರೆ, ಶಿ ಈಸ್ ಸಚ್ ಅ ಲವಬಲ್ ಚೈಲ್ಡ್, ಹ್ಯಾಪಿ ಚೈಲ್ಡ್. ಟು ಬಿ ಫ್ರ್ಯಾಂಕ್, ನಿಜವಾಗ್ಲೂ ಹೇಳೋದಾದರೆ ಅಂದರೆ ಅರ್ಥ ಮಾಡ್ಕೊಳ್ತಾರೆ. ಆ್ಯಂಡ್ ಆಲ್ಸೋ ಸಿ ಮಕ್ಕಳಿಗೆ ನೀವು ಟ್ಯಾಂಟ್ರಮ್ ಕಡಿಮೆ ಆಗಬೇಕು ಅಂತಂದರೆ ಯು ಹ್ಯಾವ್ ಟು ಟೆಲ್ ದಮ್ ರೀಸನ್. ಇವಾಗ ನೋ ಅಂತ ಹೇಳ್ತಿದ್ದೀರಾ, ವೈ ಆರ್ ಯು ಟೆಲಿಂಗ್ ದ ನೋ, ರೀಸನ್ ಹೇಳಿ, ವೈ ಯು ಆರ್ ನಾಟ್ ಲೆಟಿಂಗ್ ದ ಚೈಲ್ಡ್ ಟು ಡೂ ಸಮಥಿಂಗ್. ಸೊ ನೋ ಹೇಳಿದ್ರೆ ಟ್ಯಾಂಟ್ರಮ್ ಅಷ್ಟಿರೋದಿಲ್ಲ. ಅವ್ರು ಯಾವ ರೀತಿ ಅಂತಂದರೆ, ಈಗ ಏನೋ ಒಂದು ಬ್ಯಾಗಲ್ಲಿ ಏನೋ ತಂದಿದ್ದೀವಿ ಅಂತಂದರೆ ಶಿ ಹ್ಯಾಸ್ ಟು ಸಿ ದ್ಯಾಟ್, ನೋಡಿಬಿಟ್ರೆ ಶಿ ವಿಲ್ ಬಿ ಫೈನ್. ಇಲ್ಲ ಅಂತಂದರೆ ಮಮ್ಮ ತೋರಿಸಿ ಶಿ ವಿಲ್ ಬಿ ಬೀನ್ ಬಿಹೈಂಡ್. ಟ್ಯಾಂಟ್ರಮ್ ನಿಜವಾಗ್ಲೂ ಟಚ್ ವುಡ್ ಹೇಳಬೇಕು ಅಂತಂದರೆ ಏನೂ ಟ್ಯಾಂಟ್ರಮ್ ಮಾಡಲ್ಲ, ತುಂಬ ಅರ್ಥ ಮಾಡ್ಕೋತಾರೆ. ಆ್ಯಂಡ್ ನನಗೆ ಇವಾಗ ಫ್ಯಾಮಿಲಿ ಪ್ಲಾನಿಂಗ್ ಆಪ್ರೇಷನ್ ಎಲ್ಲ ಆಗಿದೆಲ್ಲ. ಸೊ ಇವಾಗ ನಾನೇ ಎತ್ಕೊಳ್ತೀನಿ, ಬನ್ನಿಚಿರಿ ನಾನು ಆರಾಮಾಗಿದ್ದೀನಿ ಅಂದರೆ ಶಿ ಸೇಸ್ ಬೇಡ ಮಮ್ಮ, ನಿಂಗೆ ಅನುಷಾ ಡಾಕ್ಟರ್ ಇಫ್ ಯು ಆರ್ ಸೀಯಿಂಗ್ ದಿಸ್ ವ್ಲಾಗ್ ಅಂತಂದರೆ ಯು ಮಸ್ಟ್ ಬಿ ಡೆಫಿನೆಟ್ಲಿ ಲಾಫಿಂಗ್. ಅನುಷಾ ಡಾಕ್ಟರ್ ನಿಮಗೆ ಹೊಟ್ಟೆ ಕುಯ್ದಿದ್ದಾರೆ ತಾನೇ, ಹಬ್ಬು ಆಗಿದೆ ತಾನೇ, ಬೇಡ ನೀನು ಹುಷಾರು ಆದಮೇಲೆ ಎತ್ಕೊ, ಪರವಾಗಿಲ್ಲ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಮಮ್ಮ. ಅವಿಷ್ಕ ಅಂದರೆ ಅವಳು ಇನ್ನೂ ಪುಟ್ಟವಳು, ನಾನು ದೊಡ್ಡವಳಾಗಿದ್ದೀನಿ, ಆಮೇಲೆ ಬಿಗ್ ಗರ್ಲ್, ಅವನಿಗೆ ಪರವಾಗಿಲ್ಲ. ಆ ರೀತಿ ಸಚ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ಚೈಲ್ಡ್. ನಿಜವಾಗ್ಲೂ ಐ ಆಮ್ ರಿಯಲಿ ಬ್ಲೆಸ್ಡ್ ಟು ಹ್ಯಾವ್ ಅದಿತಿ. ಎಷ್ಟೊಂದು ಸಲ ಹೇಳಿದ್ದೀನಿ ನಾನು.
ಸೊ ಈ ರೀತಿ ನಡೀತಾ ಇದೆ. ಸೊ ಅಷ್ಟೇ, ನಿದ್ದೆನೂ ಚೆನ್ನಾಗಿ ಮಾಡ್ತಾರೆ, ಆರಾಮಾಗಿ ನಿದ್ದೆ ಮಾಡ್ತಾರೆ ಒಂದು ಲಾಂಗ್ ಸ್ಟ್ರೆಚಲ್ಲಿ. ಆ್ಯಂಡ್ ಪಾಟಿ ಟ್ರೈನಿಂಗ್ ಆ್ಯಂಡ್ PP ಅಂದರೆ ಯೂರಿನ್ ವಿಚಾರದಲ್ಲಿ ನೈಟ್ ಟೈಮ್ ಅವರು ಬೆಡ್ ಮೇಲೆ ಮಾಡಲ್ಲ. ಅವರು ಮಾಡೋದು ಬಿಟ್ಟೇನೆ 1.5 ವರ್ಷ ಆಗೋಯ್ತು ಅಂತ ಅನಿಸುತ್ತೆ. ಸೊ ಒಂದು ವರ್ಷನಾದರೂ ಮಿನಿಮಮ್ ಆಗಿದೆ. ಮಧ್ಯೆ ಮಧ್ಯೆ ಎಬ್ಬರಿಸ್ಬಿಟ್ಟು ಮಾಡಿಸುತ್ತೆ. ಇವಾಗ ಸಮ್ಮರ್ ಆಗಿರೋದ್ರಿಂದ ನೈಟ್ ಟೈಮ್ ಅವರು ಆ್ಯಕ್ಚುಲಿ ನೀರು ಕುಡಿಯೋದೇ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಬಟ್ ನಾನು ಜಸ್ಟ್ ಟ್ರ್ಯಾಕ್ ಮಾಡ್ತಾ ಇದ್ದೀನಿ ನೀರು ಎಷ್ಟು ಕುಡಿತಾರೆ ಅಂತ ಎಲ್ಲ. ಸ್ವಲ್ಪ ನಂದು ಬಿಸಿ ಇದರಲ್ಲಿ ನೀರು ಸ್ವಲ್ಪ ಕಡಿಮೆನೇ ಕುಡಿತಿದ್ದಾರೆ. ಮುಂಚೆ ತುಂಬ ಏನಂತ ಹೇಳೋದು, ಸ್ಕಿನ್ ಎಲ್ಲ ಸಖತ್ತು ಒಂಥರ ಗ್ಲೋ ಅಂತ ಅನ್ನಿಸ್ತಿತ್ತು ಅವ್ರದ್ದು. ಬಟ್ ಇವಾಗ ಒಂದು ಸ್ವಲ್ಪ ಒಂದು 15 ದಿನದಿಂದ ಬಿಸಿಲು ಜಾಸ್ತಿ ಇದೆ ಅಲ್ವಾ, ಸೊ ಸ್ಕಿನ್ ಒಂದು ಸ್ವಲ್ಪ ಡ್ರೈ ಅಂತ ಅನಿಸ್ತಿದೆ. ನಾನು ಇವಾಗ ಒಂದು ವಾರದಿಂದ ತುಂಬ ಮೇಕ್ ಶೋರ್ ಮಾಡ್ತಿದ್ದೀನಿ ಎಷ್ಟು ನೀರು ಕುಡಿತಾರೆ ಅಂತ. ಅದ್ರ ಜೊತೆಗೆ ಮಡಿಕೆನೂ ತಂದಿಟ್ಟಿದ್ದೀವಿ ಮನೇಲಿ. ಮಡಿಕೆ ನೀರು ತುಂಬ ಒಳ್ಳೆಯದು ಮಕ್ಕಳಿಗೆ. ಇವನ್ ಅವಿಷ್ಕಂಗೂ ಕುಡಿಸ್ತಾ ಇದ್ದೀನಿ, ಯು ಡೋಂಟ್ ಬಿಲೀವ್. ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ಸೊ ಓಕೆನಾ, ಮಡಿಕೆ ನೀರು ತುಂಬ ಒಳ್ಳೆಯದು. ಅದ್ರ ಜೊತೆಗೆ ನೈಟ್ ಟೈಮ್ ಅವ್ರನ್ನ ಏನು ಇವಾಗ ಎಬ್ಬರಿಸಿಲ್ಲ. ಆ್ಯಂಡ್ ಅವ್ರಿಗೆ ಅರ್ಜ ಆದಾಗ ಅವ್ರು ನಮ್ಮನ್ನು ಎಬ್ಬರಿಸ್ತಾರೆ. ಆ್ಯಂಡ್ ಮಧ್ಯ ಎದ್ದು ನೀರು ಕುಡಿತಾರೆ. ಇವಾಗ ಸಮ್ಮರಲ್ಲಿ ಆಬ್ವಿಯಸ್ಲಿ ನೀರು ಕುಡಿತಾರೆ. ನನಗೆ ಎಚ್ಚರಿಕೆ ಆದಾಗ ನಾನು ಕೇಳ್ತೀನಿ, ನೀರು ಕುಡಿತೀರಾ, PP ಮಾಡ್ತೀರಾ ಅಂತ. ಈಗ ಸಮ್ಮರ್ ಸ್ಟಾರ್ಟ್ ಆದಿಂದ ಯೂರಿನ್ ನೈಟ್ ಟೈಮ್ ಹೋಗ್ತಿಲ್ಲ. ಮಲಗಿಸೋದಕ್ಕಿಂತ ಮುಂಚೆ ಒಂದ್ಸಲ ಯೂರಿನ್ ಮಾಡಿಸಿ ಮಲಗಿಸ್ಬಿಡ್ತೀನಿ ಅಷ್ಟೇ. ಅದಾದಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರಿಗೆ ಹಾಲು ಕೊಡ್ತೀನಿ ಒಂದೊಂದಿನ. ಅಂದರೆ ಎದ್ದಿರೋ ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ. ಅಕಸ್ಮಾತ್ ಏನಾದರೂ 8 ಗಂಟೆ 8:30 ಆ ಟೈಮಲ್ಲಿ ಇದ್ದರೆ ನಾನು ಹಾಲು ಕೊಡೋಕೆ ಹೋಗಿಲ್ಲ. ಡೈರೆಕ್ಟ್ ಅಂದರೆ ವಿ ಜಸ್ಟ್ ಸ್ಟೆಪ್ ಇನ್ ಟು ದ ವಾಶ್ರೂಮ್ ಆ್ಯಂಡ್ ಸ್ನಾನ ಎಲ್ಲ ನಡ್ಬಿಡುತ್ತೆ. ಇಲ್ಲ ಅಂತಂದರೆ ಹಾಲು ಕೊಡ್ತೀನಿ. ಸೊ ಹಾಲಿಗೆ ಲಿಟಲ್ ಜಾಯ್ಸ್ ಬೆಳಗ್ಗೆ ಹಾಕಿದ್ರೆ ಸಂಜೆ ಹಾಕಲ್ಲ, ಸಂಜೆ ಹಾಕಿದ್ರೆ ಬೆಳಗ್ಗೆ ಹಾಕಲ್ಲ, ಒಂದೇ ಹೊತ್ತು. ಇಲ್ಲ ಅಂತಂದರೆ ಹಾಲಿಗೆ ತುಪ್ಪ ಹಾಕ್ಕೊಡ್ತೀನಿ, ಅವ್ರಿಗೆ ಅದು ಇಷ್ಟ ಆಗುತ್ತೆ. ಇಲ್ಲ ಅಂತಂದರೆ ಬೆಲ್ಲ ಹಾಕ್ಕೊಡ್ತೀನಿ. ಆಮೇಲೆ ಬೆಲ್ಲ ಕೊಟ್ಟಿದ್ದಂತಹ ಹಾಲಿಗೇನಾದರೂ ಬೆಳಗ್ಗೆ ಬೆಲ್ಲ ಹಾಕ್ಕೊಟ್ಟಿದ್ರೆ ನಾನು ಅವತ್ತು ಜ್ಯೂಸ್ ಕೊಡೋಕೆ ಹೋಗಲ್ಲ, ಅಂತಂದರೆ ಮಿಲ್ಕ್ ಶೇಕ್ನ ಕೊಡೋಕೆ ಹೋಗಲ್ಲ. ಯಾಕಂತಂದರೆ ನಾನು ಯಾವುದನ್ನು ಅತಿಯಾಗಿ ಕೊಡಬಾರ್ದು. ಬೆಲ್ಲ ಒಳ್ಳೆಯದು ಅಂತ ಈಗ ಕೆಲವರು ಹೇಳ್ತಾರೆ ಶುಗರ್ ಆ್ಯಂಡ್ ಬೆಲ್ಲ ಎರಡೂ ಸೇಮ್ ಅಂತ. ಸೊ ಬೆಲ್ಲನೂ ನಾನೇನು ಜಾಸ್ತಿ ಅಡಿಕ್ಷನ್ ಮಾಡೋಕ್ಕೆ ಹೋಗಿಲ್ಲ. ಸೊ ಈ ರೀತಿ ಇದೆ. ಅದಾದಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರ ಪಾಟಿಗೆ ಏನು ಹೋಗ್ತಾರೆ ಅವರೇ ವಾಶ್ ಮಾಡೋದು, ಅವರೇ ಕ್ಲೀನಾಗಿ ನೀರು ಹಾಕೊಳ್ಳೋದು. ಅಂತಂದರೆ ನಮ್ಮದು ವೆಸ್ಟರ್ನ್ ಟಾಯ್ಲೆಟೇ, ಬಟ್ ಸ್ಟಿಲ್ ಶಿ ಡೋಂಟ್ ಸಿಟ್ ಆನ್ ದ ವೆಸ್ಟ್. ನಾವು ಮುಂಚೆ ಏನು ಮಾಡ್ತಿದ್ದೆ ಅಂತಂದರೆ ವೆಸ್ಟರ್ನ್ ಟಾಯ್ಲೆಟ್ ಮೇಲೆ ನಾನು ಕೂರಿಸ್ತಿದ್ದೆ. ಬಟ್ ಇವಾಗ ನಾನು ಬೇರೆ ಇದರಲ್ಲಿ ಇಂಡಲ್ಜ್ ಆಗಿರೋದ್ರಿಂದ ಕುಕ್ಕಿಂಗ್ ಅಥವಾ ಅವಿಷ್ಕನ್ ಕೆಲಸದಲ್ಲಿ ಶಿ ಸಿಟ್ಸ್, ಅದರ ಒಂದು ಪಿಟ್ ಅಂತ ಏನಿರುತ್ತೆ ಅದನ್ನು ತೆಗೆದುಬಿಟ್ರೆ ಶಿ ವಿಲ್ ಬಿ ಸಿಟ್ಟಿಂಗ್ ದೇರ್ ಆ್ಯಂಡ್ ಶಿ ಕಂಪ್ಲೀಟ್ಸ್ ಆರಾಮಾಗಿ ಕ್ಲೀನಾಗಿ ವಾಶ್ ಮಾಡಿಕೊಂಡು. ನಿಜವಾಗ್ಲೂ ಒಂದೊಂದ್ಸಲ ಸ್ಟಾರ್ಟಿಂಗಲ್ಲಿ ನಾನೇ ವಾಶ್ ಮಾಡ್ಕೊಳ್ತೀನಿ ಅಂತ ವೆನ್ ಶಿ ಸೆಡ್ ಐ ವಾಸ್ ರಿಯಲಿ ಸ್ಪೆಕ್ಟಿಕಲ್ ಕರೆಕ್ಟಾಗಿ ಮಾಡ್ಕೋತಾರ ನಿಜ ಅಂದರೆ ಏನಂತ ಹೇಳೋದು, ಹೈಜೀನಾಗಿ ಮಾಡ್ಕೋತಾರ ಸ್ವಲ್ಪ ಅಂದರೆ ಈಗ ನಮ್ಮ ಮಕ್ಕಳು ಓಕೆ, ಬಟ್ ಬೇರೆಯವ್ರು ಏನಾದರೂ ಎತ್ಕೊಂಡಾಗ ಯಾರೂ ಇಲ್ಲೆಲ್ಲ ಎತ್ಕೊಳ್ಳಲ್ಲ ಬಿಡಿ, ದಟ್ಸ್ ದ ಡಿಫ್ರೆಂಟ್ ಸಿನಾರಿಯೋ. ಬಟ್ ಸ್ಟಿಲ್ ಹೈಜೀನ್ನ ನಾನು ನೋಡಿದಾಗ ಶಿ ಸಚ್ಚ ಎಷ್ಟು ನೀಟ್ ಅಂತಂದರೆ ಅಷ್ಟು ನೀಟು. ಕ್ಲೀನಾಗಿ ನೀರು ಹಾಕಿ, ಜಾಸ್ತಿನೇ ನೀರು ಹಾಕಿರ್ತಾರೆ. ಕ್ಲೀನಾಗಿ ಆಚೆ ಬಂದು ಅವ್ರಿಗೆ ಒಂಚೂರು ವೆಟ್ಟಿದ್ರೂ ಆಗಲ್ಲ, ಕ್ಲೀನಾಗಿ ಬೊಮ್ಮೆಲ್ಲ ಒರೆಸ್ಕೊಂಡು ಚಡ್ಡಿ ಅಂದರೆ ನಾನು ಮ್ಯಾಕ್ಸಿಂದ ಅವ್ರಿಗೆ ಪರ್ಚೇಸ್ ಮಾಡಿರೋದು ಅಂಡರ್ವೇರ್ಸು, ಅದೇ ಅವ್ರ ಪ್ಯಾಂಟೀಸ್ನ ಅದೆಲ್ಲ ಕ್ಲೀನಾಗಿ ಹಾಕ್ಕೊಂಡು ಪ್ಯಾಂಟು ಅಥವಾ ಚಡ್ಡಿ ಹಾಕ್ಬಿಡ್ತಾರೆ. ಇಷ್ಟು ಆರ್ಗನೈಸ್ಡ್ ಬೇಬಿ ಗೊತ್ತಾ, ಏನು ಟ್ರಬಲ್ಲೇ ಕೊಡಲ್ಲ. ಅಯ್ಯೋ ಆಬ್ವಿಯಸ್ಲಿ ಅದು ಒಂಥರ ಏನಾರು ಕೆಲಸ ಮಾಡ್ಬೇಕಾದ್ರೆ ಏನು ಪಾಪು ನೀನು ಏನು ಇವಾಗ ತಿರ್ಗಾ ತೊಳಿಬೇಕಾ ಅಂತೆಲ್ಲ ಯೋಚನೆ ಅನ್ಸುತ್ತಲ್ಲ. ಸಚ್ಚ ನಾವು ಆರಾಮಾಗಿ ನಾವಿಬ್ರು ಒಂದೊಂದ್ಸಲ ಕಾಫಿ ಏನಾದರೂ ಕುಡ್ಕೊಂಡು ಬೆಳಗ್ಗೆ ಹೊತ್ತು ಆರಾಮಾಗಿ ನಾವಿಬ್ರು ಕೂತಿದ್ರೆ ನಾನು ಕ್ರೂವಿ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ಪಾಟಿ ಮಾಡ್ತಾರೆ, ನೀರು ಹಾಕ್ತಾರೆ. ಆಯ್ತಾ ಚಿನ್ನಿ ಅಂತ ನನಗೆ ಒಂದೊಂದ್ಸಲ ಗಿಲ್ಟಿಂದ ಅಲ್ಲಿ ಆಸ್ಕಿಂಗ್, ಆಯ್ತಾ ಚಿನ್ನಿ ಬರಬೇಕಾ, ಬೇಡಮ್ಮಮ್ಮ ನಂದು ಆಯಿತು ಅಂತ. ಅಷ್ಟು ಅಂದರೆ ಏನು ಗೊತ್ತಾ, ಯಾವುದನ್ನು ನಾನು ಅದಿತಿ ಬಗ್ಗೆ ಎಕ್ಸಾಜರೇಷನ್ ಮಾಡ್ತಿಲ್ಲ. ಕೆಲವರು ತುಂಬ ನೆಗೆಟಿವ್ ಆಗಿ ಕಮೆಂಟ್ ಹಾಕ್ತಾರೆ ನನಗೆ, ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲ್ ಆಗಿ ಮೆಸೇಜ್ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತಿರೋದು ಜಸ್ಟ್ ಎಲ್ಲ ಮಕ್ಳುಗಳು ಇದು ಸಾಧ್ಯ. ಇದು ನಾವು ಹೇಗೆ ಮೇಂಟೈನ್ ಮಾಡಿರ್ತೀವಿ, ಈಗ ಕಲಿಸಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಸೊ ಇನ್ನೇನು ಹೇಳೋದು, ಅದಾದಮೇಲೆ ಇವಾಗ ಸ್ವಲ್ಪ ಜಂಕ್ ಫುಡ್ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಬರ್ತಿದೆ. ನಾವು ಮಂತ್ಲಿ ಒನ್ಸ್ ಅಂತೆಲ್ಲ ಹೇಳಿ ಆ್ಯಂಡ್ ಬೇರೆ ಮಕ್ಕಳೆಲ್ಲ ತಿನ್ನೋದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಆಗಿರೋದ್ರಿಂದ ನಾನು ಇವಾಗ ಮಾಡರೇಷನ್ ಮೇಲೆ ಅವಾಗೇನು ಸ್ಟಾಪ್ ಮಾಡಿರಲಿಲ್ಲ, ಅವಾಗ ಕೊಡಿಸ್ತಾ ಇದ್ವಿ. ಬಟ್ ಇವಾಗ ತುಂಬ ಎಕ್ಸ್ಪೋಸ್ ಆಗಿಬಿಟ್ಟಿದ್ದಾರೆ ಹೊರಗಡೆಗೆ ಅವರು. ಅವಾಗ ಏನಾಗ್ತಿದೆ ಅಂತಂದರೆ ಮಾಡರೇಷನ್, ಅವ್ರಿಗೆ ಆಲ್ರೆಡಿ ಡಿಲೇಡ್ ಗ್ರಾಟಿಫಿಕೇಷನ್ ಇದೆ. ಡಿಲೇಡ್ ಗ್ರಾಟಿಫಿಕೇಷನ್ ಅಂತಂದರೆ ಇವಾಗ ಒಂದು ಚಾಕ್ಲೇಟ್ ಮಗು ಕೊಟ್ಟು ಇದನ್ನು ನಾಳೆ ತಿನ್ನಿ ಅಂತಂದ್ರೂ ಮಗುಗೆ ಅದು ಓಕೆ ಆಯಿತು ಅಮ್ಮ, ಆ ರೀತಿ ಅವರು ಅವಾಗ್ಲಿಂದ ಅದನ್ನು ನಾನು ಕಲಿಸ್ಕೊಂಡು ಬಂದಿದ್ದೀನಿ. ಇವಾಗ ಮಾಡರೇಷನ್, ಇವಾಗ ಯಾರಾದರೂ ಒಂದಿಷ್ಟು ಬಿಸ್ಕೆಟೋ ಅಥವಾ ಒಂದು ಚಾಕ್ಲೇಟೋ ಏನಾದರೂ ಕೊಟ್ಟು ಇಷ್ಟೇ ಪಾಪು, ಇಟ್ಸ್ ನಾಟ್ ಹೆಲ್ದಿ, ಜಾಸ್ತಿ ತಿನ್ನಬಾರ್ದು ಅಂತಂದರೆ ಓಕೆ, ಶಿ ಇಸ್ ಓಕೆ ವಿತ್ ದಟ್. ಸೊ ಆ ರೀತಿ ಮಾಡರೇಷನಲ್ಲಿ ನಾನು ಕಲಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಅಷ್ಟೇ ಅದಿತಿ ವಿಚಾರ. ಏನಾದರೂ ಇದ್ದರೆ ನಾನು ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಇವಾಗ ಅವಿಷ್ಕಾ ಬಗ್ಗೆ ಮಾತಾಡೋಣ. ವೆರಿ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಇವಾಗ ನಾನು ಅವಿಷ್ಕಾ ಬಗ್ಗೆ ಮಾತಾಡ್ತೀನಿ. ನನಗೆ ಒಂದು ಕಾಮೆಂಟ್ ರಿಸೀವ್ ಆಗಿದೆ, ಅವ್ರದ್ದು ಒಂದು ಕಾಮೆಂಟ್ ನಾನು ಸ್ಕ್ರೀನ್ಶಾಟ್ ಇಟ್ಕೊಂಡಿದ್ದೀನಿ, ಅದು ಏನಂತ ಹಾಕ್ತೀನಿ ನಿಮಗೆ.
ನಿಮಗೆ. ಸೊ ಅದೇನು ಅಂತಂದರೆ ಸ್ಲೀಪ್ ರೊಟೀನ್ ಹೇಗಿದೆ ಅಂತ ನಾನು ಆಲ್ರೆಡಿ ಅವ್ರದ್ದು ಸ್ಲೀಪ್ ರೊಟೀನ್ ಹೇಗಿದೆ ಅಂತ ನಾನು ನಿಮ್ಗೆ ಶೇರ್ ಮಾಡಿದ್ದೀನಿ. ಅದನ್ನೇ ನಾನು ಪ್ಯಾಟರ್ನೇ ಅದೇ ಒಂದು ಏನಂತ ಹೇಳೋದು ಸ್ಟ್ರಕ್ಚರಲ್ಲಿ ನಾನು ಫಾಲೋ ಮಾಡ್ಕೊಳ್ತಾ ಬರ್ತಿರೋದು. ಸೇಮ್ ಅವ್ರು ಅದಿತಿ ಯಾವಾಗ ಎದ್ಬಿಡ್ತಾರೋ ಅವ್ರು ಆವಿಷ್ಕಾರ ಎದ್ಬಿಡ್ತಾರೆ, ಇಲ್ಲ ಅಂತಂದರೆ ಅದಿತಿ ಬಿಡಲ್ಲ, ಆಬ್ವಿಯಸ್ಲಿ ಅವರು ಎಬ್ಬರಿಸ್ಬಿಡ್ತಾರೆ ಇಬ್ರು. ಅದಿತಿ